ಮಧು, ಬುದ್ಧಿ ಇದೆಯಾ ಇಲ್ವಾ? ನೋಡ್ಕೋಬೇಕಲ್ವಾ? ಶಟ್ ಅಪ್. ಇನ್ನೊಂದು ಮಾತಾಡಿದ್ರೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಏ, ಎಷ್ಟೇ ಕೊಬ್ಬು ನಿನಗೆ? ಆಫ್ಟರ್ ಆಲ್ ಸರ್ವೆಂಟ್ ಆಗಿ ನನ್ ಮೇಲೆ ಕೂಗಾಡ್ತಿದ್ಯಾ? ಕೂಗಾಡೋದಷ್ಟೇ ಅಲ್ಲ, ನನ್ ಪಿತ್ತ ನೆತ್ತಿಗೇರಿದ್ರೆ ನೀನ್ ಸತ್ತೇ ಹೋಗ್ತೀಯ ಕಣೆ. ಶಾಲಿನಿ, ವಾಟ್ ಇಸ್ ದಿಸ್? ಅನ್ಕಲ್ಚರ್ಡ್ ಇಡಿಯಟ್, ಯೂಸ್ಲೆಸ್, ಅನ್ಎಜುಕೇಟೆಡ್ ಗರ್ಲ್. ಓದ್ಕೊಂಡಿದ್ರೆ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಾಗಿರೋದು. ಓದ್ಕೊಂಡಿರೋ ಹುಡುಗಿ ಆಗಿರೋದಿಕ್ಕೆ ಇನ್ನೂ ನಿನ್ ಕಪಾಳಕ್ ಬಾರಿಸ್ದೆ ಸುಮ್ನೆ ಇದೀನಿ. ಇಲ್ಲ ಅಂತ ಅಂದಿದ್ರೆ ವಾಟ್ ಡಿಡ್ ಯು ಸೇ? ಐ ಆಮ್ ಅನ್ಕಲ್ಚರ್ಡ್. ಇಫ್ ಯು ವರ್ ಕಲ್ಚರ್ಡ್, you will not behave like this. And for your kind information, I am not your servant. ಮಧು, ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತಾ? ನೀನ್ ಮಾತಾಡ್ಬೇಡ. ಅಷ್ಟಕ್ಕೂ ಇವ್ರನ್ನಲ್ಲ ನಿನಗನ್ಬೇಕು. ಇಷ್ಟು ದಿನ ನಾನು ನಿನ್ಗೆ ಮರ್ಯಾದೆ ಕೊಡ್ತಿದ್ದೆ, ಯಾಕೆಂದ್ರೆ ನೀನ್ ಈ ಮನೆ ಸೊಸೆ ಅಂತ. ಇಲ್ ನೋಡಿ, ನೀವು ಬರ್ತಿದ್ದೀರಾ ಅಂತ ಅಡಿಗೆ ರೆಡಿ ಮಾಡು ಅಂತ ನನ್ನ ಹತ್ರ ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಾನು ಇದನ್ನ ಮಾಡಿದ್ದು. ಅದನ್ನ ಬಿಟ್ಟು ನಿಮ್ಗೆ ಅಡಿಗೆ ಮಾಡೋದಿಕ್ಕೆ, ನಿಮಗೆ ಸರ್ವ್ ಮಾಡೋದಿಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ. ಅದನ್ನ ತಿಳ್ಕೊಂಡು ನಿಮ್ ಲಿಮಿಟ್ಸ್ ಅಲ್ಲಿರಿ. ಈ ಮನೆ ಒಂಥರ ದೇವಾಲಯ. ನಿಮ್ಮಂಥವ್ರು ಬಂದು ಇಲ್ಲಿ ಸುಮ್ಮನೆ ಅನ್ನ ತಿನ್ನೋದಷ್ಟೇ ಅಲ್ಲ, ಇಂಥ ಒಂದ್ ಮನೆಗೆ ನೀವು ಕಾಲಿಡೋಕ್ಕೂ ನಿಮ್ಗೆ ಅರ್ಹತೆ ಇಲ್ಲ. ಜಸ್ಟ್ ಗೆಟ್ ಔಟ್. ಎಷ್ಟೇ ಧೈರ್ಯ ನಿನ್ಗೆ? ಇಂಥ ಯೂಸ್ಲೆಸ್ಗಳ ಬಗ್ಗೆ, ನಿನ್ನಂಥವ್ರ ಬಗ್ಗೆ ಮಾತಾಡೋದಿಕ್ಕೆ ಧೈರ್ಯ ಯಾಕಬೇಕು? ಈಗ ಮೇಡಮ್ ಬರ್ತಾರೆ, ನಡೆದಿರೋದನ್ನ ಹೇಳ್ತೀನಿ, ಆಗ ನೀವೇ ತಲೆ ತಗ್ಗಿಸ್ಕೋಬೇಕಾಗತ್ತೆ. ಹಿಂಗ್ ನಡೆಯುತ್ತೆ ಅಂತ ಗೊತ್ತಿದ್ದಿದ್ರೆ ನಾವಿಲ್ಲಿಗೆ ಬರ್ತಾನೆ ಇರ್ಲಿಲ್ಲ. ಶಾಲಿನಿ, ನೀನೇನು, ಈ ಮನೇಲಿ ನಿನ್ ಸ್ಥಾನ ಏನು ಅಂತ ಅರ್ಥ ಆಯ್ತು. ನಡಿಯೇ. ನನ್ನ ಫ್ರೆಂಡ್ಸ್ ಮುಂದೆ ನನ್ನೇ ಅವಮಾನ ಮಾಡ್ತೀಯ ಅಲ್ಲ? ಅವಮಾನ ಮಾಡಕ್ ನೋಡಿದ್ದು ನೀವು, ನನಗೆ ಇವ್ರ ಮುಂದೆ ಇನ್ಸಲ್ಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ದು ನೀವು. ನಾನು ಮಾತಲ್ಲೇ ಬಿಟ್ಟು ಕಳ್ಸಿದ್ದೀನಿ, ಸಂತೋಷ ಪಡು. ಇಲ್ಲ ಅಂದಿದ್ರೆ ಈ ತರ ಸಂಸ್ಕಾರ ಇಲ್ಲದೆ ಇರೋರ್ನ ಸುಮ್ಮನೆ ಬಿಟ್ಟು ಕಳಿಸ್ತಾ ಇರಲಿಲ್ಲ. ಸಂಸ್ಕಾರ ಇಲ್ದೇ ಇರೋದು ಅವ್ರಿಗ ನಿನಗ? ನಿನಗ್ ಸಂಬಂಧನೇ ಇಲ್ದೇ ಇರೋ ಮನೆಗ್ ಬಂದು ಇಲ್ಲಿ ದಬ್ಬಾಳಿಕೆ ಮಾಡ್ತಿದ್ಯಾ? ಇದೇನೇ ನಿನ್ ಸಂಸ್ಕಾರ?